ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತ್ತು. ನಿನ್ನೆ ಪುರಾತತ್ವ ಇಲಾಖೆ ಹಿರಿಯ ಅಧಿಕಾರಿಯಾದಂಥ ರಮೇಶ್ ಮೂಲಿಮನಿಯವರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸಮಯದಲ್ಲಿ ಇದು ನಿಧಿಯಲ್ಲ, ಇದು ಬಂಗಾರ ಅಂತ ಹೇಳಿದರು. ಆದರೆ ಇವಾಗ ಯೂಟರ್ನ್ ಹೊಡೆದು ಅದು ನಿಧಿ ಅಂತ ಹೇಳ್ತಾ ಇದ್ದಾರೆ. ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದಂಥ ರಮೇಶ್ ಹಾದಿಮನಿಯವರು ನಮ್ಮ ಜೊತೆಗಿದ್ದಾರೆ. ಸರ್, ಇವಾಗ ನಿನ್ನೆ ನೀವು ಹೇಳಬೇಕಾದ್ರೆ ಹೇಳಿದ್ರಿ ಇದು ನಿಧಿ ಅಂತ ಹೇಳಿ, ಆಮೇಲೆ ಈಗ ಕುಟುಂಬಸ್ಥರು ಹೇಳ್ತಾ ಇದ್ರು ಇದು ನಿಧಿ ಅಲ್ಲ ಅಂದ್ರೆ ನಮಗೆ ಬೇಕಂತ ಹೇಳಿ. ನಿಮ್ಮ ಸ್ಪಷ್ಟನೆ ಏನು ಸರ್? ಇವು ಎಲ್ಲ ನಿಧಿನೇ. ಇದರೊಳಗೆ ಯೂಟರ್ನ್ ಹೊಡೆಯೋ ಸಮಸ್ಯೆ ಏನು ಇಲ್ಲ, ಪ್ರಶ್ನೆಯೂ ಬರೋದಿಲ್ಲ. ಯಾಕಂದ್ರೆ ಭೂಮಿಯ ಕೆಳಗಡೆ ಸಿಕ್ಕಂಥ ಎಲ್ಲ ಪ್ರಾಚ್ಯ ವಸ್ತುಗಳು ಅದು ಸರ್ಕಾರ ಸಗಲ್ತಕ್ಕದ್ದು. ಅದೇ ರೀತಿಯಾಗಿ ಅವುಗಳನ್ನ ಇನ್ನೊಂದು ಸಾರಿ ಪರಿಶೀಲನೆ ಮಾಡ್ತಾಯಿದ್ವಿ. ಇನ್ನೂ ಅದರ ನಿಖರವಾಗಿ ಅದರ ಮೇಲೆ ಗೊತ್ತಾಗುತ್ತೆ. ನಿನ್ನೆ ನೀವೇ ಹೇಳಿದ್ರಿ ಸರ್, ಅಂದರೆ ಅದು ಕುಟುಂಬದಲ್ಲಿ ಸಿಕ್ಕಿದೆ, ಯಾವುದೇ ಲಾಂಛನ ಇಲ್ಲ, ದೇವಸ್ಥಾನಕ್ಕೆ ಸೇರಿದ್ದಾದರೆ ಅದರ ಲಾಂಛನ ಇರುತ್ತೆ. ಇವನ್ನೆಲ್ಲ ಆಭರಣಗಳನ್ನು ನೋಡಿದರೆ ಆ ಕುಟುಂಬದಂತ ಹೇಳಿದ್ವಿ. ಇವುಗಳನ್ನು ಈಗ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಹೊಂಟಿದ್ದೀವಿ. ಅವಾಗ ಮಾತ್ರ ಗೊತ್ತಾಗುತ್ತೆ. ಯಾವ ಕಾಲದ್ದು ಅಂತೀರಿ ಸರ್ ಅವನಿಗೆ? ನೋಡಿದಾಗ ಗೊತ್ತಾಗುತ್ತಲ್ರಿ ಅದನ್ನು. ಈಗ ನಿಮ್ಮ ನಿರ್ಧಾರ ಏನು ಸರ್? ಅಂದರೆ ಅದು ನಿಧಿ ಮುಂದಿನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಪ್ರೊಸೀಜರ್ ಜಿಲ್ಲಾಧಿಕಾರಿಗಳು ಒಂದು ನಿರ್ಧಾರ ತಗೊಂಡು ಅದನ್ನು ಯಾವ ರೀತಿಯಾಗಿ ಕೇಂದ್ರಕ್ಕೋ ರಾಜ್ಯ ಸರ್ಕಾರಕ್ಕೋ ಸಂಬಂಧಪಟ್ಟದ್ದು ಇದ್ದದನ್ನು ನೋಡಿ ಅವರು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಿನ್ನೆ ನೀವು ಹೇಳಿದ್ರಿ ಯಾಕೆ ಗೊಂದಲ ಆಗಿತ್ತು, ಯಾಕೆ ಆ ರೀತಿ ಹೇಳಿದ್ರಿ ಅಂತ? ನನ್ನ ಪರ್ಸನಲ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ದಯವಿಟ್ಟು. ಇದಿಷ್ಟು ಏನು ರಮೇಶ್ ಹಾದಿಮನಿ ಅವರ ಮಾತಾಗಿತ್ತು. ನಿನ್ನೆ ನನಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಹೀಗಾಗಿ ನಾನು ಈ ರೀತಿ ಹೇಳಿದ್ದೆ, ಅದು ನಿಧಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತ್ತು. ನಿನ್ನೆ ಪುರಾತತ್ವ ಇಲಾಖೆ ಹಿರಿಯ ಅಧಿಕಾರಿಯಾದಂಥ ರಮೇಶ್ ಮೂಲಿಮನಿಯವರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸಮಯದಲ್ಲಿ ಇದು ನಿಧಿಯಲ್ಲ, ಇದು ಬಂಗಾರ ಅಂತ ಹೇಳಿದರು. ಆದರೆ ಇವಾಗ ಯೂಟರ್ನ್ ಹೊಡೆದು ಅದು ನಿಧಿ ಅಂತ ಹೇಳ್ತಾ ಇದ್ದಾರೆ. ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದಂಥ ರಮೇಶ್ ಹಾದಿಮನಿಯವರು ನಮ್ಮ ಜೊತೆಗಿದ್ದಾರೆ. ಸರ್, ಇವಾಗ ನಿನ್ನೆ ನೀವು ಹೇಳಬೇಕಾದ್ರೆ ಹೇಳಿದ್ರಿ ಇದು ನಿಧಿ ಅಂತ ಹೇಳಿ, ಆಮೇಲೆ ಈಗ ಕುಟುಂಬಸ್ಥರು ಹೇಳ್ತಾ ಇದ್ರು ಇದು ನಿಧಿ ಅಲ್ಲ ಅಂದ್ರೆ ನಮಗೆ ಬೇಕಂತ ಹೇಳಿ. ನಿಮ್ಮ ಸ್ಪಷ್ಟನೆ ಏನು ಸರ್? ಇವು ಎಲ್ಲ ನಿಧಿನೇ. ಇದರೊಳಗೆ ಯೂಟರ್ನ್ ಹೊಡೆಯೋ ಸಮಸ್ಯೆ ಏನು ಇಲ್ಲ, ಪ್ರಶ್ನೆಯೂ ಬರೋದಿಲ್ಲ. ಯಾಕಂದ್ರೆ ಭೂಮಿಯ ಕೆಳಗಡೆ ಸಿಕ್ಕಂಥ ಎಲ್ಲ ಪ್ರಾಚ್ಯ ವಸ್ತುಗಳು ಅದು ಸರ್ಕಾರ ಸಗಲ್ತಕ್ಕದ್ದು. ಅದೇ ರೀತಿಯಾಗಿ ಅವುಗಳನ್ನ ಇನ್ನೊಂದು ಸಾರಿ ಪರಿಶೀಲನೆ ಮಾಡ್ತಾಯಿದ್ವಿ. ಇನ್ನೂ ಅದರ ನಿಖರವಾಗಿ ಅದರ ಮೇಲೆ ಗೊತ್ತಾಗುತ್ತೆ. ನಿನ್ನೆ ನೀವೇ ಹೇಳಿದ್ರಿ ಸರ್, ಅಂದರೆ ಅದು ಕುಟುಂಬದಲ್ಲಿ ಸಿಕ್ಕಿದೆ, ಯಾವುದೇ ಲಾಂಛನ ಇಲ್ಲ, ದೇವಸ್ಥಾನಕ್ಕೆ ಸೇರಿದ್ದಾದರೆ ಅದರ ಲಾಂಛನ ಇರುತ್ತೆ. ಇವನ್ನೆಲ್ಲ ಆಭರಣಗಳನ್ನು ನೋಡಿದರೆ ಆ ಕುಟುಂಬದಂತ ಹೇಳಿದ್ವಿ. ಇವುಗಳನ್ನು ಈಗ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಹೊಂಟಿದ್ದೀವಿ. ಅವಾಗ ಮಾತ್ರ ಗೊತ್ತಾಗುತ್ತೆ. ಯಾವ ಕಾಲದ್ದು ಅಂತೀರಿ ಸರ್ ಅವನಿಗೆ? ನೋಡಿದಾಗ ಗೊತ್ತಾಗುತ್ತಲ್ರಿ ಅದನ್ನು. ಈಗ ನಿಮ್ಮ ನಿರ್ಧಾರ ಏನು ಸರ್? ಅಂದರೆ ಅದು ನಿಧಿ ಮುಂದಿನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಪ್ರೊಸೀಜರ್ ಜಿಲ್ಲಾಧಿಕಾರಿಗಳು ಒಂದು ನಿರ್ಧಾರ ತಗೊಂಡು ಅದನ್ನು ಯಾವ ರೀತಿಯಾಗಿ ಕೇಂದ್ರಕ್ಕೋ ರಾಜ್ಯ ಸರ್ಕಾರಕ್ಕೋ ಸಂಬಂಧಪಟ್ಟದ್ದು ಇದ್ದದನ್ನು ನೋಡಿ ಅವರು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಿನ್ನೆ ನೀವು ಹೇಳಿದ್ರಿ ಯಾಕೆ ಗೊಂದಲ ಆಗಿತ್ತು, ಯಾಕೆ ಆ ರೀತಿ ಹೇಳಿದ್ರಿ ಅಂತ? ನನ್ನ ಪರ್ಸನಲ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ದಯವಿಟ್ಟು. ಇದಿಷ್ಟು ಏನು ರಮೇಶ್ ಹಾದಿಮನಿ ಅವರ ಮಾತಾಗಿತ್ತು. ನಿನ್ನೆ ನನಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಹೀಗಾಗಿ ನಾನು ಈ ರೀತಿ ಹೇಳಿದ್ದೆ, ಅದು ನಿಧಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತ್ತು. ನಿನ್ನೆ ಪುರಾತತ್ವ ಇಲಾಖೆ ಹಿರಿಯ ಅಧಿಕಾರಿಯಾದಂಥ ರಮೇಶ್ ಮೂಲಿಮನಿಯವರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸಮಯದಲ್ಲಿ ಇದು ನಿಧಿಯಲ್ಲ, ಇದು ಬಂಗಾರ ಅಂತ ಹೇಳಿದರು. ಆದರೆ ಇವಾಗ ಯೂಟರ್ನ್ ಹೊಡೆದು ಅದು ನಿಧಿ ಅಂತ ಹೇಳ್ತಾ ಇದ್ದಾರೆ. ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದಂಥ ರಮೇಶ್ ಹಾದಿಮನಿಯವರು ನಮ್ಮ ಜೊತೆಗಿದ್ದಾರೆ. ಸರ್, ಇವಾಗ ನಿನ್ನೆ ನೀವು ಹೇಳಬೇಕಾದ್ರೆ ಹೇಳಿದ್ರಿ ಇದು ನಿಧಿ ಅಂತ ಹೇಳಿ, ಆಮೇಲೆ ಈಗ ಕುಟುಂಬಸ್ಥರು ಹೇಳ್ತಾ ಇದ್ರು ಇದು ನಿಧಿ ಅಲ್ಲ ಅಂದ್ರೆ ನಮಗೆ ಬೇಕಂತ ಹೇಳಿ. ನಿಮ್ಮ ಸ್ಪಷ್ಟನೆ ಏನು ಸರ್? ಇವು ಎಲ್ಲ ನಿಧಿನೇ. ಇದರೊಳಗೆ ಯೂಟರ್ನ್ ಹೊಡೆಯೋ ಸಮಸ್ಯೆ ಏನು ಇಲ್ಲ, ಪ್ರಶ್ನೆಯೂ ಬರೋದಿಲ್ಲ. ಯಾಕಂದ್ರೆ ಭೂಮಿಯ ಕೆಳಗಡೆ ಸಿಕ್ಕಂಥ ಎಲ್ಲ ಪ್ರಾಚ್ಯ ವಸ್ತುಗಳು ಅದು ಸರ್ಕಾರ ಸಗಲ್ತಕ್ಕದ್ದು. ಅದೇ ರೀತಿಯಾಗಿ ಅವುಗಳನ್ನ ಇನ್ನೊಂದು ಸಾರಿ ಪರಿಶೀಲನೆ ಮಾಡ್ತಾಯಿದ್ವಿ. ಇನ್ನೂ ಅದರ ನಿಖರವಾಗಿ ಅದರ ಮೇಲೆ ಗೊತ್ತಾಗುತ್ತೆ. ನಿನ್ನೆ ನೀವೇ ಹೇಳಿದ್ರಿ ಸರ್, ಅಂದರೆ ಅದು ಕುಟುಂಬದಲ್ಲಿ ಸಿಕ್ಕಿದೆ, ಯಾವುದೇ ಲಾಂಛನ ಇಲ್ಲ, ದೇವಸ್ಥಾನಕ್ಕೆ ಸೇರಿದ್ದಾದರೆ ಅದರ ಲಾಂಛನ ಇರುತ್ತೆ. ಇವನ್ನೆಲ್ಲ ಆಭರಣಗಳನ್ನು ನೋಡಿದರೆ ಆ ಕುಟುಂಬದಂತ ಹೇಳಿದ್ವಿ. ಇವುಗಳನ್ನು ಈಗ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಹೊಂಟಿದ್ದೀವಿ. ಅವಾಗ ಮಾತ್ರ ಗೊತ್ತಾಗುತ್ತೆ. ಯಾವ ಕಾಲದ್ದು ಅಂತೀರಿ ಸರ್ ಅವನಿಗೆ? ನೋಡಿದಾಗ ಗೊತ್ತಾಗುತ್ತಲ್ರಿ ಅದನ್ನು. ಈಗ ನಿಮ್ಮ ನಿರ್ಧಾರ ಏನು ಸರ್? ಅಂದರೆ ಅದು ನಿಧಿ ಮುಂದಿನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಪ್ರೊಸೀಜರ್ ಜಿಲ್ಲಾಧಿಕಾರಿಗಳು ಒಂದು ನಿರ್ಧಾರ ತಗೊಂಡು ಅದನ್ನು ಯಾವ ರೀತಿಯಾಗಿ ಕೇಂದ್ರಕ್ಕೋ ರಾಜ್ಯ ಸರ್ಕಾರಕ್ಕೋ ಸಂಬಂಧಪಟ್ಟದ್ದು ಇದ್ದದನ್ನು ನೋಡಿ ಅವರು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಿನ್ನೆ ನೀವು ಹೇಳಿದ್ರಿ ಯಾಕೆ ಗೊಂದಲ ಆಗಿತ್ತು, ಯಾಕೆ ಆ ರೀತಿ ಹೇಳಿದ್ರಿ ಅಂತ? ನನ್ನ ಪರ್ಸನಲ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ದಯವಿಟ್ಟು.
ಇದಿಷ್ಟು ಏನು ರಮೇಶ್ ಹಾದಿಮನಿ ಅವರ ಮಾತಾಗಿತ್ತು. ನಿನ್ನೆ ನನಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಹೀಗಾಗಿ ನಾನು ಈ ರೀತಿ ಹೇಳಿದ್ದೆ. ಅದು ನಿಧಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತ್ತು. ನಿನ್ನೆ ಪುರಾತತ್ವ ಇಲಾಖೆ ಹಿರಿಯ ಅಧಿಕಾರಿಯಾದಂಥ ರಮೇಶ್ ಮೂಲಿಮನಿಯವರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸಮಯದಲ್ಲಿ ಇದು ನಿಧಿ ಅಲ್ಲ, ಇದು ಬಂಗಾರ ಅಂತ ಹೇಳಿದರು. ಆದರೆ ಇವಾಗ ಯೂಟರ್ನ್ ಹೊಡೆದು ಅದು ನಿಧಿ ಅಂತ ಹೇಳ್ತಾ ಇದ್ದಾರೆ. ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದಂಥ ರಮೇಶ್ ಹಾದಿಮನಿಯವರು ನಮ್ಮ ಜೊತೆಗಿದ್ದಾರೆ. ಸರ್, ಇವಾಗ ನಿನ್ನೆ ನೀವು ಹೇಳಬೇಕಾದ್ರೆ ಹೇಳಿದ್ರಿ ಇದು ನಿಧಿ ಅಂತ ಹೇಳಿ. ಆಮೇಲೆ ಈಗ ಕುಟುಂಬಸ್ಥರು ಹೇಳ್ತಾ ಇದ್ರು ಇದು ನಿಧಿ ಅಲ್ಲ ಅಂದ್ರೆ ನಮಗೆ ಬೇಕಂತ ಹೇಳಿ. ನಿಮ್ಮ ಸ್ಪಷ್ಟನೆ ಏನು ಸರ್? ಇವು ಎಲ್ಲ ನಿಧಿನೇ. ಇದರೊಳಗೆ ಯೂಟರ್ನ್ ಹೊಡೆಯೋ ಸಮಸ್ಯೆ ಏನು ಇಲ್ಲ, ಪ್ರಶ್ನೆನೂ ಬರೋದಿಲ್ಲ. ಯಾಕಂದ್ರೆ ಭೂಮಿಯ ಕೆಳಗಡೆ ಸಿಕ್ಕಂಥ ಎಲ್ಲ ಪ್ರಾಚ್ಯ ವಸ್ತುಗಳು ಅದು ಸರ್ಕಾರ ಸಗಲ್ತಕ್ಕದ್ದು. ಅದೇ ರೀತಿಯಾಗಿ ಅವುಗಳನ್ನ ಇನ್ನೊಂದು ಸಾರಿ ಪರಿಶೀಲನೆ ಮಾಡ್ತಾಯಿದ್ವಿ. ಇನ್ನೂ ಅದರ ನಿಖರವಾಗಿ ಅದರ ಮೇಲೆ ಗೊತ್ತಾಗುತ್ತೆ. ನಿನ್ನೆ ನೀವೇ ಹೇಳಿದ್ರಿ ಸರ್, ಅಂದರೆ ಅದು ಕುಟುಂಬದಲ್ಲಿ ಸಿಕ್ಕಿದೆ, ಯಾವುದೇ ಲಾಂಛನ ಇಲ್ಲ, ದೇವಸ್ಥಾನಕ್ಕೆ ಸೇರಿದ್ದಾದರೆ ಅದರ ಲಾಂಛನ ಇರುತ್ತೆ. ಇವನ್ನೆಲ್ಲ ಆಭರಣಗಳನ್ನು ನೋಡಿದರೆ ಆ ಕುಟುಂಬದ್ದಂತ ಹೇಳಿದ್ವಿ. ಇವುಗಳನ್ನು ಈಗ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಹೊಂಟಿದ್ದೀವಿ. ಅವಾಗ ಮಾತ್ರ ಗೊತ್ತಾಗುತ್ತೆ. ಯಾವ ಕಾಲದ್ದು ಅಂತೀರಿ ಸರ್ ಅವನಿಗೆ? ನೋಡಿದಾಗ ಗೊತ್ತಾಗುತ್ತಲ್ಲ ರೀ ಅದನ್ನು. ಈಗ ನಿಮ್ಮ ನಿರ್ಧಾರ ಏನು ಸರ್? ಅಂದರೆ ಅದು ನಿಧಿ ಮುಂದಿನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಪ್ರೊಸೀಜರ್ ಜಿಲ್ಲಾಧಿಕಾರಿಗಳು ಒಂದು ನಿರ್ಧಾರ ತಗೊಂಡು ಅದನ್ನು ಯಾವ ರೀತಿಯಾಗಿ ಕೇಂದ್ರಕ್ಕೋ ರಾಜ್ಯ ಸರ್ಕಾರಕ್ಕೋ ಸಂಬಂಧಪಟ್ಟದ್ದು ಇದ್ದದನ್ನು ನೋಡಿ ಅವರು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಿನ್ನೆ ನೀವು ಹೇಳಿದ್ರಿ ಯಾಕೆ ಗೊಂದಲ ಆಗಿತ್ತು, ಯಾಕೆ ಆ ರೀತಿ ಹೇಳಿದ್ರಿ ಅಂತ? ನನ್ನ ಪರ್ಸನಲ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ದಯವಿಟ್ಟು. ಇದಿಷ್ಟು ಏನು ರಮೇಶ್ ಹಾದಿಮನಿ ಅವರ ಮಾತಾಗಿತ್ತು. ನಿನ್ನೆ ನನಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಹೀಗಾಗಿ ನಾನು ಈ ರೀತಿ ಹೇಳಿದ್ದೆ. ಅದು ನಿಧಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತ್ತು. ನಿನ್ನೆ ಪುರಾತತ್ವ ಇಲಾಖೆ ಹಿರಿಯ ಅಧಿಕಾರಿಯಾದಂಥ ರಮೇಶ್ ಮೂಲಿಮನಿಯವರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸಮಯದಲ್ಲಿ ಇದು ನಿಧಿ ಅಲ್ಲ, ಇದು ಬಂಗಾರ ಅಂತ ಹೇಳಿದರು. ಆದರೆ ಇವಾಗ ಯೂಟರ್ನ್ ಹೊಡೆದು ಅದು ನಿಧಿ ಅಂತ ಹೇಳ್ತಾ ಇದ್ದಾರೆ. ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದಂಥ ರಮೇಶ್ ಹಾದಿಮನಿಯವರು ನಮ್ಮ ಜೊತೆಗಿದ್ದಾರೆ. ಸರ್, ಇವಾಗ ನಿನ್ನೆ ನೀವು ಹೇಳಬೇಕಾದ್ರೆ ಹೇಳಿದ್ರಿ ಇದು ನಿಧಿ ಅಂತ ಹೇಳಿ. ಆಮೇಲೆ ಈಗ ಕುಟುಂಬಸ್ಥರು ಹೇಳ್ತಾ ಇದ್ರು ಇದು ನಿಧಿ ಅಲ್ಲ ಅಂದ್ರೆ ನಮಗೆ ಬೇಕಂತ ಹೇಳಿ. ನಿಮ್ಮ ಸ್ಪಷ್ಟನೆ ಏನು ಸರ್? ಇವು ಎಲ್ಲ ನಿಧಿನೇ. ಇದರೊಳಗೆ ಯೂಟರ್ನ್ ಹೊಡೆಯೋ ಸಮಸ್ಯೆ ಏನು ಇಲ್ಲ, ಪ್ರಶ್ನೆನೂ ಬರೋದಿಲ್ಲ. ಯಾಕಂದ್ರೆ ಭೂಮಿಯ ಕೆಳಗಡೆ ಸಿಕ್ಕಂಥ ಎಲ್ಲ ಪ್ರಾಚ್ಯ ವಸ್ತುಗಳು ಅದು ಸರ್ಕಾರ ಸಗಲ್ತಕ್ಕದ್ದು. ಅದೇ ರೀತಿಯಾಗಿ ಅವುಗಳನ್ನ ಇನ್ನೊಂದು ಸಾರಿ ಪರಿಶೀಲನೆ ಮಾಡ್ತಾಯಿದ್ವಿ. ಇನ್ನೂ ಅದರ ನಿಖರವಾಗಿ ಅದರ ಮೇಲೆ ಗೊತ್ತಾಗುತ್ತೆ. ನಿನ್ನೆ ನೀವೇ ಹೇಳಿದ್ರಿ ಸರ್, ಅಂದರೆ ಅದು ಕುಟುಂಬದಲ್ಲಿ ಸಿಕ್ಕಿದೆ, ಯಾವುದೇ ಲಾಂಛನ ಇಲ್ಲ, ದೇವಸ್ಥಾನಕ್ಕೆ ಸೇರಿದ್ದಾದರೆ ಅದರ ಲಾಂಛನ ಇರುತ್ತೆ. ಇವನ್ನೆಲ್ಲ ಆಭರಣಗಳನ್ನು ನೋಡಿದರೆ ಆ ಕುಟುಂಬದ್ದಂತ ಹೇಳಿದ್ವಿ. ಇವುಗಳನ್ನು ಈಗ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಹೊಂಟಿದ್ದೀವಿ. ಅವಾಗ ಮಾತ್ರ ಗೊತ್ತಾಗುತ್ತೆ. ಯಾವ ಕಾಲದ್ದು ಅಂತೀರಿ ಸರ್ ಅವನಿಗೆ? ನೋಡಿದಾಗ ಗೊತ್ತಾಗುತ್ತಲ್ಲ ರೀ ಅದನ್ನು. ಈಗ ನಿಮ್ಮ ನಿರ್ಧಾರ ಏನು ಸರ್? ಅಂದರೆ ಅದು ನಿಧಿ ಮುಂದಿನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಪ್ರೊಸೀಜರ್ ಜಿಲ್ಲಾಧಿಕಾರಿಗಳು ಒಂದು ನಿರ್ಧಾರ ತಗೊಂಡು ಅದನ್ನು ಯಾವ ರೀತಿಯಾಗಿ ಕೇಂದ್ರಕ್ಕೋ ರಾಜ್ಯ ಸರ್ಕಾರಕ್ಕೋ ಸಂಬಂಧಪಟ್ಟದ್ದು ಇದ್ದದನ್ನು ನೋಡಿ ಅವರು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಿನ್ನೆ ನೀವು ಹೇಳಿದ್ರಿ ಯಾಕೆ ಗೊಂದಲ ಆಗಿತ್ತು, ಯಾಕೆ ಆ ರೀತಿ ಹೇಳಿದ್ರಿ ಅಂತ? ನನ್ನ ಪರ್ಸನಲ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ದಯವಿಟ್ಟು. ಇದಿಷ್ಟು ಏನು ರಮೇಶ್ ಹಾದಿಮನಿ ಅವರ ಮಾತಾಗಿತ್ತು. ನಿನ್ನೆ ನನಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಹೀಗಾಗಿ ನಾನು ಈ ರೀತಿ ಹೇಳಿದ್ದೆ. ಅದು ನಿಧಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.